ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಬಾಲಾಕೋಟ್ ಸರ್ಜಿಕಲ್ ಸ್ಟ್ರೈಕ್ ನಿಮಗೆಲ್ಲ ನೆನಪಿರ್ಬೋದು. ಯಾವಾಗ ಉರಿಯಲ್ಲಿ ಪಾಕಿಸ್ತಾನ ಭಯೋತ್ಪಾದಕರನ್ನು ಕಳಿಸಿ ನಮ್ಮ ಸೈನಿಕರ ವಿರುದ್ಧ ದ್ವೇಷ ಕಾರಿತ್ತು, ಅದಕ್ಕೆ ಪ್ರತಿಯಾಗಿ ಬಾಲಾಕೋಟ್ ಸರ್ಜಿಕಲ್ ಸ್ಟ್ರೈಕ್ನಲ್ಲಿ 300 ಭಯೋತ್ಪಾದಕರನ್ನು ಹತ್ಯೆ ಮಾಡಿತ್ತು ಭಾರತ. ಅದಾದ ನಂತರ ದೊಡ್ಡ ಮಟ್ಟದಲ್ಲಿ ತಲ್ಲಣಗೊಂಡಿತ್ತು. ಯಾಕೆಂದರೆ ನರೇಂದ್ರ ಮೋದಿ ಪದೇ ಪದೇ ಒಂದು ಮಾತನ್ನು ಹೇಳ್ತಾ ಇದ್ರು. ಮನಮೋಹನ್ ಸಿಂಗ್ ಅವರ ಕಾಲಾವಧಿಯಲ್ಲಿ ಪಾಕಿಸ್ತಾನ ಬಂದು ನಮಗೆ ಹೊಡೆದೋದಾಗ ನಾವು ಲವ್ ಲೆಟ್ರ್ ಬರೀತಾ ಇದ್ದೀವಿ, ಯಾರಿಗೆ? ಅಮೇರಿಕಕ್ಕೆ. ಒಬಾಮಾ ಅಂತ ಹೇಳ್ತಾ ಇದ್ದೀವಿ. ಆದರೆ ನುಗ್ಗಿ ಹೊಡೆಯುವ ಕಾಲ ಬಂದಿದೆ, ನುಗ್ಗಿ ಹೊಡೆಯುತ್ತೀವಿ ಅಂಥೇಳಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೀವಿ ಅಂತೇಳಿ 300 ಭಯೋತ್ಪಾದಕರು ಹತರಾಗಿದ್ದರು. ಅದನ್ನು ಸ್ವತಃ ಆಗಿನ ಪಾಕಿಸ್ತಾನದ ಪ್ರಧಾನಿಯಾಗಿದ್ದಂತಹ ಇಮ್ರಾನ್ ಖಾನ್ ಅವರು ಒಪ್ಕೊಂಡಿದ್ರು. ಜೊತೆಗೆ ವಿದೇಶಿ ಪತ್ರಿಕೆಗಳು ಕೂಡ ಇದರ ಬಗ್ಗೆ ಬರೆದಿದ್ವು. ಆದರೆ ಭಾರತದ, ವಿಶೇಷವಾಗಿ ಕಾಂಗ್ರೆಸ್ನ ಹಲವು ನಾಯಕರಿಗೆ ಈಗಲೂ ಕೂಡ ಅದಕ್ಕೆ ಸಾಕ್ಷ್ಯ ಸಿಕ್ಕಿಲ್ವಂತೆ. ಇದು ಹಳತಾಯಿತು ಅಂತ ಹೇಳುವಾಗ ಇದೀಗ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಡೌಟ್ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಬಿಜೆಪಿ ಕೌಂಟರ್ ಕೂಡ ಕೊಟ್ಟಿದೆ. ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ. ಉರಿಯಲ್ಲಿ ಪಾಕ್ ಭಯೋತ್ಪಾದಕರು ನಡೆಸಿದ ಪೈಶಾಚಿಕ ಕೃತ್ಯದಲ್ಲಿ ಭಾರತದ 17 ಯೋಧರು ಹುತಾತ್ಮರಾಗಿದ್ದರು. ಕೆರಳಿ ಕೆಂಡವಾಗಿದ್ದ ಭಾರತ ಪಾಕಿಸ್ತಾನಕ್ಕೆ ನುಗ್ಗಿ ಬಾಲಾಕೋಟ್ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿ 300ಕ್ಕೂ ಹೆಚ್ಚು ಉಗ್ರರನ್ನ ಕೊಂದಿತ್ತು. ಉಗ್ರ ಪೋಷಕ ರಾಷ್ಟ್ರವನ್ನ ವಿಶ್ವದ ಮುಂದೆ ಬೆತ್ತಲಾಗಿಸಿತ್ತು. ಭಾರತದ ಪರಾಕ್ರಮಕ್ಕೆ ವಿಶ್ವದ ದೊಡ್ಡಣ್ಣ ಸೇರಿ ಅನೇಕ ಶಕ್ತಿಶಾಲಿ ರಾಷ್ಟ್ರಗಳು ಉಘೆ ಉಘೆ ಎಂದಿದ್ದವು. ಆದರೆ ಭಾರತದ ವಿಪಕ್ಷಗಳು ಮಾತ್ರ ಏರ್ ಸ್ಟ್ರೈಕ್ ಬಗ್ಗೆ ಅನುಮಾನ ವ್ಯಕ್ತಪಡಿಸುತ್ತಲೇ ಬರುತ್ತಿವೆ. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಈ ದಾಳಿ ಬಗ್ಗೆ ಭಾರತದ ಸೇನಾ ಮುಖ್ಯಸ್ಥರೇ ಹಲವು ಬಾರಿ ಸ್ಪಷ್ಟನೆ ನೀಡಿದ್ದಾರೆ. ಆದರೂ ಕೈ ಕಲಿಗಳ ಶಂಕೆ ಮಾತ್ರ ಇನ್ನೂ ನಿಂತಿಲ್ಲ. ಕರ್ನಾಟಕದ ಶಾಸಕರಾದ ಬಾಲಕೃಷ್ಣ, ಬಿಕೆ ಹರಿಪ್ರಸಾದ್ ತಮ್ಮ ನಾಲಿಗೆ ಹರಿಬಿಟ್ಟು ಬಿಜೆಪಿಗೆ ಅಸ್ತ್ರ ನೀಡಿದರು. ಈ ಬಾರಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿಗೆ ಏರ್ ಸ್ಟ್ರೈಕ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. पुलवामा इंसिडेंट क्यों हुआ है? क्यों होने दिए? देश की सुरक्षा क्या कर रहा है? क्यों आईबी रॉ ये एजेंसीज को क्यों इस्तेमाल नहीं किए आप? तो वहां पर आपका फेल्यूर है ना. उसके बाद आप किए नहीं किए भगवान जाने. सर्जिकल स्ट्राइक हुआ नहीं हुआ किसी को पता भी नहीं आज तक. ಸಿಎಂ ರೇವಂತ್ ರೆಡ್ಡಿಯ ಹೇಳಿಕೆಗೆ ಬಿಜೆಪಿ ಕೆರಳಿ ಕೆಂಡವಾಗಿದ್ದು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದೆ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಬಾಲಾಕೋಟ್ ಸರ್ಜಿಕಲ್ ಸ್ಟ್ರೈಕ್ ನಿಮಗೆಲ್ಲ ನೆನಪಿರ್ಬೋದು. ಯಾವಾಗ ಉರಿಯಲ್ಲಿ ಪಾಕಿಸ್ತಾನ ಭಯೋತ್ಪಾದಕರನ್ನು ಕಳಿಸಿ ನಮ್ಮ ಸೈನಿಕರ ವಿರುದ್ಧ ದ್ವೇಷ ಕಾರಿತ್ತು, ಅದಕ್ಕೆ ಪ್ರತಿಯಾಗಿ ಬಾಲಾಕೋಟ್ ಸರ್ಜಿಕಲ್ ಸ್ಟ್ರೈಕ್ನಲ್ಲಿ 300 ಭಯೋತ್ಪಾದಕರನ್ನು ಹತ್ಯೆ ಮಾಡಿತ್ತು ಭಾರತ. ಅದಾದ ನಂತರ ದೊಡ್ಡ ಮಟ್ಟದಲ್ಲಿ ತಲ್ಲಣಗೊಂಡಿತ್ತು. ಯಾಕೆಂದರೆ ನರೇಂದ್ರ ಮೋದಿ ಪದೇ ಪದೇ ಒಂದು ಮಾತನ್ನು ಹೇಳ್ತಾ ಇದ್ರು. ಮನಮೋಹನ್ ಸಿಂಗ್ ಅವರ ಕಾಲಾವಧಿಯಲ್ಲಿ ಪಾಕಿಸ್ತಾನ ಬಂದು ನಮಗೆ ಹೊಡೆದೋದಾಗ ನಾವು ಲವ್ ಲೆಟ್ರ್ ಬರೀತಾ ಇದ್ದೀವಿ, ಯಾರಿಗೆ? ಅಮೇರಿಕಕ್ಕೆ. ಒಬಾಮಾ ಅಂತ ಹೇಳ್ತಾ ಇದ್ದೀವಿ. ಆದರೆ ನುಗ್ಗಿ ಹೊಡೆಯುವ ಕಾಲ ಬಂದಿದೆ, ನುಗ್ಗಿ ಹೊಡೆಯುತ್ತೀವಿ ಅಂಥೇಳಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೀವಿ ಅಂತೇಳಿ 300 ಭಯೋತ್ಪಾದಕರು ಹತರಾಗಿದ್ದರು. ಅದನ್ನು ಸ್ವತಃ ಆಗಿನ ಪಾಕಿಸ್ತಾನದ ಪ್ರಧಾನಿಯಾಗಿದ್ದಂತಹ ಇಮ್ರಾನ್ ಖಾನ್ ಅವರು ಒಪ್ಕೊಂಡಿದ್ರು. ಜೊತೆಗೆ ವಿದೇಶಿ ಪತ್ರಿಕೆಗಳು ಕೂಡ ಇದರ ಬಗ್ಗೆ ಬರೆದಿದ್ವು. ಆದರೆ ಭಾರತದ, ವಿಶೇಷವಾಗಿ ಕಾಂಗ್ರೆಸ್ನ ಹಲವು ನಾಯಕರಿಗೆ ಈಗಲೂ ಕೂಡ ಅದಕ್ಕೆ ಸಾಕ್ಷ್ಯ ಸಿಕ್ಕಿಲ್ವಂತೆ. ಇದು ಹಳತಾಯಿತು ಅಂತ ಹೇಳುವಾಗ ಇದೀಗ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಡೌಟ್ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಬಿಜೆಪಿ ಕೌಂಟರ್ ಕೂಡ ಕೊಟ್ಟಿದೆ. ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ.
ಉರಿಯಲ್ಲಿ ಪಾಕ್ ಭಯೋತ್ಪಾದಕರು ನಡೆಸಿದ ಪೈಶಾಚಿಕ ಕೃತ್ಯದಲ್ಲಿ ಭಾರತದ 17 ಯೋಧರು ಹುತಾತ್ಮರಾಗಿದ್ದರು. ಕೆರಳಿ ಕೆಂಡವಾಗಿದ್ದ ಭಾರತ ಪಾಕಿಸ್ತಾನಕ್ಕೆ ನುಗ್ಗಿ ಬಾಲಾಕೋಟ್ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿ 300ಕ್ಕೂ ಹೆಚ್ಚು ಉಗ್ರರನ್ನ ಕೊಂದಿತ್ತು. ಉಗ್ರ ಪೋಷಕ ರಾಷ್ಟ್ರವನ್ನ ವಿಶ್ವದ ಮುಂದೆ ಬೆತ್ತಲಾಗಿಸಿತ್ತು. ಭಾರತದ ಪರಾಕ್ರಮಕ್ಕೆ ವಿಶ್ವದ ದೊಡ್ಡಣ್ಣ ಸೇರಿ ಅನೇಕ ಶಕ್ತಿಶಾಲಿ ರಾಷ್ಟ್ರಗಳು ಉಘೆ ಉಘೆ ಎಂದಿದ್ದವು. ಆದರೆ ಭಾರತದ ವಿಪಕ್ಷಗಳು ಮಾತ್ರ ಏರ್ ಸ್ಟ್ರೈಕ್ ಬಗ್ಗೆ ಅನುಮಾನ ವ್ಯಕ್ತಪಡಿಸುತ್ತಲೇ ಬರುತ್ತಿವೆ. ಈ ದಾಳಿ ಬಗ್ಗೆ ಭಾರತದ ಸೇನಾ ಮುಖ್ಯಸ್ಥರೇ ಹಲವು ಬಾರಿ ಸ್ಪಷ್ಟನೆ ನೀಡಿದ್ದಾರೆ. ಆದರೂ ಕೈ ಕಲಿಗಳ ಶಂಕೆ ಮಾತ್ರ ಇನ್ನೂ ನಿಂತಿಲ್ಲ. ಕರ್ನಾಟಕದ ಶಾಸಕರಾದ ಬಾಲಕೃಷ್ಣ, ಬಿಕೆ ಹರಿಪ್ರಸಾದ್ ತಮ್ಮ ನಾಲಿಗೆ ಹರಿಬಿಟ್ಟು ಬಿಜೆಪಿಗೆ ಅಸ್ತ್ರ ನೀಡಿದರು. ಈ ಬಾರಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿಗೆ ಏರ್ ಸ್ಟ್ರೈಕ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. पुलवामा इंसिडेंट क्यों हुआ है, क्यों होने दिए? देश की सुरक्षा क्या कर रहा है? क्यों आईबी रॉ ये एजेंसीज को क्यों इस्तेमाल नहीं किए आप? तो वहां पर आपका फेल्यूर है ना. उसके बाद आप किए नहीं किए भगवान जाने. सर्जिकल स्ट्राइक हुआ नहीं हुआ किसी को पता भी नहीं आज तक. ಸಿಎಂ ರೇವಂತ್ ರೆಡ್ಡಿಯ ಹೇಳಿಕೆಗೆ ಬಿಜೆಪಿ ಕೆರಳಿ ಕೆಂಡವಾಗಿದ್ದು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದೆ.